ಚಿತ್ರದುರ್ಗ ತಾಲೂಕಿನ ಮೇದೇಹಳ್ಳಿ ಗ್ರಾಮದಲ್ಲಿ ಧನ್ವಂತ್ರಿ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ಔಷಧಿ ಸಸ್ಯಗಳ ಪ್ರಾತ್ಯಕ್ಷಿಕೆ ಹಾಗೂ ಉಪಯೋಗದ ಕುರಿತ ಮಾಹಿತಿ ಕಾರ್ಯಾಗಾರಕ್ಕೆ ಚಿತ್ರದುರ್ಗದ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು. ಈ ವೇಳೆ ಚಿತ್ರದುರ್ಗ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೈ ರವಿಕುಮಾರ್, ಮೇದೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿರಂಜನ್, ಅಭಿವೃದ್ಧಿ ಅಧಿಕಾರಿ ಆರ್ ಪಾತಣ್ಣ, ಪಾರಂಪರಿಕ ವೈದ್ಯ ದಿನೇಶ್ ಸೇರಿದಂತೆ ಹಲವು ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಳಿಕ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಆರೋಗ್ಯ ಕ್ಷೇತ್ರದಲ್ಲೂ ಔಷಧ ಮಾಫಿಯಾ ಸಕ್ರಿಯವಾಗಿದ್ದು, ಇದು ತೀವ್ರ ಪರಿಣಾಮವನ್ನು ಬೀರುತ್ತಿದೆ. ಆರೋಗ್ಯ ಕ್ಷೇತ್ರದಲ್ಲಿ ವ್ಯಾವಹಾರಿಕ ವಾತಾವರಣ ನಿವಾರಣೆಯಾಗಬೇಕು. ಅಂಬೇಡ್ಕರ್ ಪರಿಕಲ್ಪನೆಯಂತೆ ದೇಶದ ನೆಲ, ಜಲ, ಆರೋಗ್ಯ, ಶಿಕ್ಷಣ ಪ್ರತಿಯೊಬ್ಬರಿಗೂ ಉಚಿತವಾಗಿ ಲಭ್ಯವಾಗಬೇಕು. ಆಗ ಮಾತ್ರ ದೇಶವನ್ನು ಸಮೃದ್ಧಿಯೆಡೆಗೆ ಕೊಂಡೊಯ್ಯಲು ಸಾಧ್ಯ ಎಂದರು. ಅಂದ್ರೆ ಭಾರತೀಯರ ಆಹಾರ ಹೆಂಗಿದೆ ಅಂತಂದ್ರೆ ಎಲ್ಲ ಗಿಡ ಮೂಲಿಕೆಗಳನ್ನು ಕೂಡ ಆರೋಗ್ಯದಲ್ಲಿ ಬೆಳೆಸ್ಕೊಳ್ತೀವಿ. ಆರ್ ಪಾತಣ್ಣ, ವಂಶ ಪಾರಂಪರ್ಯವಾಗಿ ಬಂದಿರುವ ವೈದ್ಯ ಪದ್ಧತಿ ಇತ್ತೀಚೆಗೆ ಕ್ಷೀಣಿಸುತ್ತಿದೆ. ಇದನ್ನು ಉಳಿಸಿ ಬೆಳೆಸುವ ಕಾರ್ಯ ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು. ನಾಟಿ ವೈದ್ಯರು ಕೊಡೋದ್ರಿಂದ ಎಷ್ಟೋ ಅಲ್ಲಿನ ಜೀವ ಹೋಗುವಂತಹ ಪ್ರಾಣಿಗಳು ಉಳ್ಕೊಳ್ತವೆ. ನೀವೆಲ್ಲರೂ ಸಹ ಗಮನಿಸಿರ್ಬೋದು, ನಮ್ಮ ನಾಟಿ ವೈದ್ಯರು ಇತ್ತೀಚೆಗೆ ತುಂಬಾ ಕಡಿಮೆ ಅಲ್ವಾ. ಎಲ್ಲ ಕಡೆನೂ ಸಹ ನಾಟಿ ವೈದ್ಯರು ಸಿಗಲ್ಲ. ಅವರಿಗೆ ಪಾಂಡಿತ್ಯ ಅನ್ನೋದು ಕಮ್ಮಿ ಇದೆ. ಕಾರಣ ಏನಪ್ಪಾ ಅಂದ್ರೆ ಅದು ವಂಶ ಪಾರಂಪರ್ಯವಾಗಿ ಬಂದಂತಹ ವಿದ್ಯೆ. ವೈದ್ಯ ದಿನೇಶ್, ಆಯುರ್ವೇದ ಹಾಗೂ ದೇಶಿ ವೈದ್ಯ ಪದ್ಧತಿಗಳಿಂದ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ. ಹಾಗಾಗಿ ಈ ವೈದ್ಯ ಪದ್ಧತಿಯ ಬಳಕೆ ಹೆಚ್ಚಾಗಬೇಕಿದೆ ಎಂದು ತಿಳಿಸಿದರು. ಸೋಗೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಆನಂತರ ವಾಸ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ವಾಸಕ ಅಂತ ಹೇಳ್ತಾರೆ, ಅಡ್ಸಾಲ, ಅಡ್ಸರ್ವು ಎಲ್ಲಾ ಮೂಲಿಕೆಗಳನ್ನು ಇಂಥ ಔಷಧಿಗೆ ಬರುತ್ತೆ ಅಂತೇಳಿ ಕಂಡಿರ್ತಕ್ಕಂಥ ಮಹಾ ವ್ಯಕ್ತಿ. ಈಗ 2000-3000 ವರ್ಷದ ಹಿಂದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ.